ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ನೋಡಿ, ಇವಾಗ ಥರ್ಡ್ ಟೈಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ. ಸೊ ನಾಳೆ ಟ್ಯೂಸ್ಡೇ ಜುಲೈ 2 ಥರ್ಡ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ. ಸೊ ಮ್ಯಾಥ್ಸ್ ಎಕ್ಸಾಮ್ ಇದೆ. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಮಾರ್ಚಲ್ಲಿ ನಡೆದಿರುವಂಥ ಮ್ಯಾಥ್ಸ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪಾರ್ಟ್ ಡಿವರೆಗೂ ಮಾಡಿದ್ದೀನಿ. ಪಾರ್ಟ್ ಡಿಯಲ್ಲಿ ಇನ್ನೂ 2 ಕ್ವಶನ್ ಬಾಕಿ ಇದೆ. ಸೊ ಅದನ್ನು ಇವತ್ತು ಸಾಲ್ವ್ ಮಾಡ್ತೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಫ್ ಯು ರಿಯಲಿ ವಾಂಟ್ ಟು ಡೂ ಸಮಥಿಂಗ್ ಯು ವಿಲ್ ಫೈಂಡ್ ಅ ವೇ. ಇಫ್ ಯು ಡೋಂಟ್ ಯು ವಿಲ್ ಫೈಂಡ್ ಆ್ಯನ್ ಎಕ್ಸ್ಕ್ಯೂಸ್ ಅಂತ. ನೋಡಿ, ನೀವು ಏನನ್ನಾದರೂ ಮಾಡಬೇಕು ಅಥವಾ ಏನಾದರೂ ಸಾಧಿಸಬೇಕು ಅಂತಂದರೆ ನೀವು ಯಾವುದಾದ್ರೂ ಒಂದು ಮಾರ್ಗವನ್ನು ಕಂಡುಹಿಡಿತೀರಿ. ಸೊ ನೀವು ಮಾಡಲೇಬೇಡ್ದು. ನೋಡಿ, ಇಫ್ ಯು ಡೋಂಟ್ ಅಂದರೆ ನೀವು ಮಾಡದಿದ್ದರೆ ಅದಕ್ಕೆ ಏನಂತ ಇದು ಮಾಡ್ತೀರಿ, ನೀವು ಕ್ಷಮೆಯನ್ನು ಹುಡುಕುವಿರಿ, ಎಕ್ಸ್ಕ್ಯೂಸ್ ಮಾಡ್ತೀರಿ. ನಿಮ್ಗೆ ಯಾವುದನ್ನು ಆಗೋದಿಲ್ಲ ಅದನ್ನು ಎಕ್ಸ್ಕ್ಯೂಸ್ ಮಾಡ್ಕೊತೀರಿ. ನೀವು ಮಾಡಲೇಬೇಕು ಅಂತ ಹಠ ಇದ್ದರೆ ನೀವು ಬೇರೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕ್ತೀರಿ ಅಂತ. ಸೊ ಇಲ್ಲಿ ನೋಡಿ, ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಬೋರ್ಡ್ ಕ್ವಶನ್ ಪೇಪರ್ 2024 ಇದೆ. ಸೊ ಪಾರ್ಟ್ ಡಿ ಇದರಲ್ಲಿ 49 ನೋಡಿ, 48ವರೆಗೂ ಸಾಲ್ವ್ ಮಾಡಿದೆ. 49, 50 2 ಕ್ವಶನ್ ಬಾಕಿ ಇದೆ. ಸೊ ಅದನ್ನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿ, 49th ಕ್ವಶನ್ ಏನಿದೆ, ಫೈಂಡ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ 1 + x² into dy by dx plus 2xy is equal to 1 divided by 1 plus x square y is equal to 0 when x is equal to 1 ಅಂತ. ಸೊ ನೋಡಿ, ಫಸ್ಟ್ ಏನು ಮಾಡ್ತೀನಿ, ಕೊಟ್ಟಿರೋದನ್ನು ತೊಗೊತಾ ಇದ್ದೀನಿ. 1 + x² (1 + x² (1 + x² into dy by dx into dy by dx plus 2xy is equal to 1 divided by 1 plus x² ಅಂತ ಕೊಟ್ಟಿರೋ ಇಕ್ವೇಷನ್ ಇದೆ ನೋಡಿ. ಇದ್ರದ್ದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಏನು ಮಾಡ್ತೀನಿ ಇವಾಗ ನಾನು, ಡಿವೈಡಿಂಗ್. ಏನಕ್ಕಂದರೆ ನನಗೆ dy by dx ಮಾತ್ರ ಬೇಕು ಇಲ್ಲಿ. ಡಿವೈಡಿಂಗ್ by 1 plus x² on both sides. ಸೊ ನೋಡಿ, ಏನಾಗುತ್ತೆ ಹಂಗಿದ್ರೆ 1 + x² divided by 1 plus x² into dy by dx plus 2 into xy divided by 1 plus x² is equal to 1 divided by 1 plus x² ಆಲ್ರೆಡಿ ಇದೆ. ಸೊ ಇನ್ನೊಂದು ಮತ್ತೆ ಎರಡು ಸೈಡ್ ಡಿವೈಡ್ ಮಾಡ್ತಾ ಇದ್ದೀನಿ. 1 plus x². ಏನಕ್ಕಂದರೆ ನನಗೆ ಈ ಫಾರ್ಮಲ್ಲಿ ಬೇಕು ನೋಡಿ, dy by dx plus py is equal to q ಅಂತ. ಸೊ ಈ ಫಾರ್ಮೇಟಲ್ಲಿ ತಗೊಳ್ಳೋಗೋಸ್ಕರ ನಾನೇನು ಮಾಡಿದೆ, ಇಲ್ಲಿ ಡಿವಿಷನ್ ಮಾಡಿದೆ. ಸೊ ಅವಾಗ ಏನಾಗುತ್ತೆ, ನನಗೆ ಕ್ಯಾನ್ಸಲ್ ಆಗುತ್ತೆ ನೋಡಿ. ಫಸ್ಟ್ d1 + x² divided by 1 plus x². ಸೊ ರಿಮೈನಿಂಗ್ ಏನಿರುತ್ತೆ ಇಲ್ಲಿ, dy by dx plus 2x divided by 1 plus x² into y ಅಂತ. into y is equal to, ಇಲ್ಲಿ ನೋಡಿ 2 ಟೈಮ್ ಇರೋದ್ರಿಂದ 1 into 1 ನ್ಯೂಮರೇಟರ್ ಸಪ್ರೇಟ್ ಮಲ್ಟಿಪ್ಲಿಕೇಶನ್, ಡಿನಾಮಿನೇಟರ್ 1 plus x² whole square. ಸೊ ಇವಾಗ ನೋಡಿ, ಇದನ್ನು ಕಂಪೇರ್ ಮಾಡಿದರೆ ಇಲ್ಲಿ ಏನು ಬರುತ್ತೆ ನನಗೆ ಇಕ್ವೇಷನ್. ಇಲ್ಲಿ ನೋಡಿ, dy by dx plus 2x divided by 1 plus x² into y is equal to 1 divided by 1 plus x² whole square ಅಂತ. dy by dx plus py is equal to q. ಸೊ ಇಲ್ಲಿ ಏನಾಗುತ್ತೆ ನನಗೆ ಹಂಗಿದ್ರೆ, p is equal to 2x divided by 1 plus x². q ಏನಾಗುತ್ತೆ, 1 divided by 1 plus x² whole square ಅಂತ. ಅಕಾರ್ಡಿಂಗ್ ಟು ದಿಸ್ ಇಕ್ವೇಷನ್ p ಮತ್ತು q ಬಂತು. ಇವಾಗ ನೋಡಿ, ಫೈಂಡಿಂಗ್ ಇಂಟಿಗ್ರಲ್ ಫ್ಯಾಕ್ಟರ್. finding
ಇಂಟಿಗ್ರಲ್ ಫ್ಯಾಕ್ಟರ್. ಸೊ ಏನಿದೆ ನಮಗೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಪಿ ಇಂಟು ಡಿ ಎಕ್ಸ್ ಅಂತ. ಸೊ ಈ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಪಿ ಅಂದರೆ ಏನಿದೆ ನೋಡಿ ನಮಗೆ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇಲ್ಲಿ ಯೂಸ್ ಮಾಡಿದಾಗ ಏನು ಬರುತ್ತೆ ನೋಡಿ, ಇ ಟು ದಿ ಪವರ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ನೋಡಿ ಎಕ್ಸ್ ಸ್ಕ್ವೇರ್ದು ಏನಿತ್ತು ನಮಗೆ ಇಂಟಿಗ್ರೇಷನ್ ಇಲ್ಲಿ 2x. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಡಿಫ್ರೆನ್ಷಿಯೇಷನ್ ಮಾಡಿದಾಗ 2x ಇಂಟು ಡಿ ಎಕ್ಸ್ ಬರುತ್ತೆ. ಸೊ ಡೈರೆಕ್ಟಾಗಿ ಇ ಟು ದಿ ಪವರ್ ಇಲ್ಲಿ ನೋಡಿ ಇಲ್ಲಿ ಮಾಡ್ತೀನಿ, ಅದನ್ನೇ ನಾನು ಡೈರೆಕ್ಟಾಗಿ ಬರ್ತಿದ್ದೀನಿ. ಟೇಕ್ ಟಿ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಂಡಾಗ ಡಿಫ್ರೆನ್ಷಿಯೇಷನ್ ಡಿ ಟಿ ಏನಾಗುತ್ತೆ 2 ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಸೊ ಅವಾಗ ಡೈರೆಕ್ಟಾಗಿ ನಾವು ಸಿಂಪ್ಲಿಫೈ ಮಾಡ್ಬೋದು ಇಲ್ಲಿ. ಸೊ ಇ ಟು ದಿ ಪವರ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇ ಟು ದಿ ಪವರ್ ಲಾಗ್ ಅಂದರೆ ಏನು ಬರುತ್ತೆ ನನಗೆ ಇಲ್ಲಿರೋದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾತ್ರ ಬರುತ್ತೆ. ಏನಂದರೆ ಇ ಟು ದಿ ಪವರ್ ಲಾಗ್ ಎಕ್ಸ್ ಅಂತ ಇದ್ದಾಗ ಏನು ಬರುತ್ತೆ, ಬರೀ ಎಕ್ಸ್ ಮಾತ್ರ ಬರುತ್ತೆ. ಇ ಟು ದಿ ಪವರ್ ಲಾಗ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಏನಾಗುತ್ತೆ ನನಗೆ, therefore required general solution y into integral factor is equal to integral factor into q into dx plus ಸಿ ಅಂತ ಇದೆ. ಸೊ ನೋಡಿ ಇವಾಗ ವ್ಯಾಲ್ಯೂ ಪುಟ್ ಮಾಡಿದರೆ ವೈ ಆಸ್ ಇಟ್ ಈಸ್ ಇಂಟಿಗ್ರಲ್ ಫ್ಯಾಕ್ಟರ್ ಏನು ಬಂತು ನಮಗೆ ಇಲ್ಲಿದೆ ನೋಡಿ, ಇದು ಐ ಎಫ್ ಇಂಟಿಗ್ರಲ್ ಫ್ಯಾಕ್ಟರ್ ಏನಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಐ ಎಫ್ ಇಂಟಿಗ್ರಲ್ ಫ್ಯಾಕ್ಟರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕ್ಯೂ ಅಂತಂದರೆ ನೋಡಿ ನಾವು ಆಲ್ರೆಡಿ ಕಂಪೇರ್ ಮಾಡಿಬಿಟ್ಟು ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕಂಪೇರ್ ಮಾಡಿದಾಗ ಪಿ ಮತ್ತು ಕ್ಯೂ ಎರಡು ತೊಗೊಂಡಿದ್ವಿ. ಕ್ಯೂ ಏನಿದೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವೇರ್ ಅಂತ. ಸೊ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ವೈ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್. ಇಲ್ಲಿ ನೋಡಿ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಟೈಮ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ರಿಮೈನಿಂಗ್ ಏನು ಉಳಿಯುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ಇವಾಗ ಇಂಟಿಗ್ರೇಷನ್ ಏನಾಗುತ್ತೆ ವೈ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಿದೆ ನಮಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ನೋಡಿ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಎಲ್ಲ ಹೇಳಿದ್ದೀನಿ. ಸೈನ್ ಇನ್ವರ್ಸ್ ಎಕ್ಸು ಮೈನಸ್ ಕಾಸ್ ಇನ್ವರ್ಸ್ ಎಕ್ಸು. ಸೊ ಆಲ್ರೆಡಿ ಟೇಬಲ್ ಕೂಡ ಕೊಟ್ಟಿದ್ದೀನಿ ಬಿಫೋರ್ ವಿಡಿಯೋದಲ್ಲಿ ಇದೆ ನೋಡಿ ಒಂದ್ಸರಿ. ಸೊ ಇವಾಗ ಇಂಟಿಗ್ರೇಷನ್ ಬರೀತೀವಿ ನೋಡಿ ಇಲ್ಲಿ ಕೂಡ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗಿರುತ್ತೆ ನಮಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇವಾಗ ವ್ಯಾಲ್ಯೂ ಏನಿದೆ ನಮಗೆ ವೈ ಈಸ್ ಈಕ್ವಲ್ ಟು 0 1 ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದೆ. ಸೊ ನೋಡಿ ವ್ಯಾಲ್ಯೂ ಪುಟ್ ಮಾಡಿದಾಗ ವೈ ಪ್ಲೇಸಲ್ಲಿ 0 1 ಪ್ಲಸ್ 1 ಸ್ಕ್ವೇರ್ is equal to tan inverse 1 plus c. ಸೊ ಇಲ್ಲಿ ನೋಡಿ ಇದು ಫುಲ್ ಟರ್ಮ್ 0 ಆಗಿಬಿಡುತ್ತೆ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಅಂದರೆ ಏನಿದೆ ನನಗೆ ಪೈ ಬೈ 4 ಪ್ಲಸ್ ಸಿ. ಸೊ ಸಿ ವ್ಯಾಲ್ಯೂ ಏನಾಗುತ್ತೆ ಇವಾಗ it implies c is equal to minus pi by 4 ಆಗುತ್ತೆ. ಸೊ ಇವಾಗ ಇಕ್ವೇಶನ್ ಏನಾಗುತ್ತೆ ಇದನ್ನ ನಾನು ಇಕ್ವೇಶನ್ 1 ಅಂತ ತಗೊಂತೀನಿ ನೋಡಿ. ಇಕ್ವೇಶನ್ 1 ಏನಾಗುತ್ತೆ ಇಕ್ವೇಶನ್ 1 ಬಿಕಮ್ಸ್ y ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಸಿ ಅಂತಂದ್ರೆ ಏನಿದೆ ನನಗೆ ಮೈನಸ್ ಪೈ ಬೈ 4. ದಿಸ್ ಇಸ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್. ಇಲ್ಲಿ ನೋಡಿ ಫಸ್ಟ್ ಇಂದ
ಫೈಂಡ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ಏನಿತ್ತು, 1 + x² ಇಂಟು dy ಬೈ ಡಿ ಎಕ್ಸ್ ಪ್ಲಸ್ 2xy ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 + x² ಅಂತ. ಸೊ ನೋಡಿ ಇಲ್ಲಿ ನನಗೆ ಇದು ಯಾವ ಥರ ತಗೋಬೇಕು, ಪರ್ಟಿಕ್ಯುಲರ್ ಸೊಲ್ಯೂಷನ್ನ ಫೈಂಡ್ ಮಾಡಬೇಕಾದ್ರೆ ಈ ಫಾರ್ಮೆಟಲ್ಲಿ ಬೇಕು ಡಿಫರೆನ್ಷಿಯಲ್ ಇಕ್ವೇಶನ್. dy ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ. ಸೊ ಡಿವೈಡಿಂಗ್, ಅದಕ್ಕೆ ನಾನು ಇಲ್ಲಿ dy ಬೈ ಡಿ ಎಕ್ಸ್ ಮಾತ್ರ ಬೇಕು ನನಗೆ. ಇಲ್ಲಿ ಬೇರೆ ಯಾವುದೇ ಇದ್ರೂ ಅದನ್ನು ಡಿವೈಡ್ ಮಾಡಿದ್ರೆ ನೋಡಿ ನನಗೆ dy ಬೈ ಡಿ ಎಕ್ಸ್ ಮಾತ್ರ ರಿಮೈನಿಂಗ್ ಇರುತ್ತೆ. ಇಲ್ಲ ಅದಕ್ಕೆ ನಾನು ಡಿವೈಡಿಂಗ್ ಬೈ 1 + x² ಆನ್ ಬೋತ್ ಸೈಡ್ಸ್. ಸೊ ಏನು ಬಂತು ನನಗೆ ಇವಾಗ dy ಬೈ ಡಿ ಎಕ್ಸ್ ಪ್ಲಸ್ 2x ಡಿವೈಡೆಡ್ ಬೈ 1 + x² ಇಂಟು ವೈ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 + x² ಹೋಲ್ ಸ್ಕ್ವೇರ್, ಬಿಕಾಸ್ ಮಲ್ಟಿಪ್ಲೈ ಆಗುತ್ತೆ, ನ್ಯೂಮರೇಟರ್ ಸಪ್ರೇಟ್ ಡಿನಾಮಿನೇಟರ್. ಸೊ ಇವಾಗ ನಾನು ಅಕಾರ್ಡಿಂಗ್ ಟು ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಪಿ ಏನಾಗುತ್ತೆ 2x ಡಿವೈಡೆಡ್ ಬೈ 1 + x², q is equal to ಏನಾಗುತ್ತೆ 1 ಡಿವೈಡೆಡ್ ಬೈ 1 + x² ಹೋಲ್ ಸ್ಕ್ವೇರ್. ಫೈಂಡಿಂಗ್ ಇಂಟಿಗ್ರಲ್ ಫ್ಯಾಕ್ಟರ್. ಇಂಟಿಗ್ರಲ್ ಫ್ಯಾಕ್ಟರ್ ಏನಿದೆ ನನಗೆ e ಟು ದಿ ಪವರ್ ಇಂಟಿಗ್ರೇಷನ್ p ಇಂಟು ಡಿ ಎಕ್ಸ್. ಸೊ p ವ್ಯಾಲ್ಯೂ ಇಲ್ಲಿ ಹಾಕಿದಾಗ ಇಂಟಿಗ್ರೇಷನ್ 2x ಡಿವೈಡೆಡ್ ಬೈ 1 + x² ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಲಾಗ್ 1 + x². ಏನಕ್ಕಂದ್ರೆ ನೋಡಿ ಇಲ್ಲಿ t ಅಂತಂದ್ರೆ ಏನು ತಗೊಂತೀನಿ 1 + x² ಅಂತ, ಅದನ್ನ ಡಿಫ್ರೆನ್ಷಿಯೇಷನ್ ಮಾಡಿದಾಗ 2 ಇಂಟು ಡಿ ಎಕ್ಸ್. ಸೊ 1/t ಇಂಟು ಡಿ ಟಿ ಬರುತ್ತೆ. ಸೊ ಅವಾಗ ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ ನಮಗೆ ಲಾಗ್ ಟಿ ಅಂತಂದರೆ 1 + x². ಸೊ e ಟು ದಿ ಪವರ್ ಲಾಗ್ ಎಕ್ಸ್ ಇದ್ದಾಗ ಎಕ್ಸ್ ಮಾತ್ರ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನನಗೆ 1 + x. ಸೊ ಇವಾಗ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಏನಿದೆ ನನಗೆ y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು q ಇಂಟು ಡಿ ಎಕ್ಸ್ ಪ್ಲಸ್ ಸಿ. ವ್ಯಾಲ್ಯೂ ನೋಡಿ ಇಂಟಿಗ್ರಲ್ ಫ್ಯಾಕ್ಟರ್ ಮತ್ತು q ವ್ಯಾಲ್ಯೂ ಹಾಕಿದಾಗ y ಇಂಟು 1 + x² ಈಸ್ ಈಕ್ವಲ್ ಟು tan ಇನ್ವರ್ಸ್ x ಪ್ಲಸ್ ಸಿ. ಇಲ್ಲಿ ನೋಡಿ ಇಂಟಿಗ್ರೇಷನ್ 1/1 + x² ಏನಿದೆ ನಮಗೆ tan ಇನ್ವರ್ಸ್ x. ಸೊ ಒಂದು ವ್ಯಾಲ್ಯೂ ಕೊಟ್ಟಿದ್ದಾನೆ y 0 ಇದ್ದಾಗ x1 ಇರುತ್ತೆ ಅಂತ. ಸೊ ವ್ಯಾಲ್ಯೂ ಹಾಕಿದಾಗ ಸಿ ವ್ಯಾಲ್ಯೂ ಏನು ಬಂತು ನನಗೆ -π/4 ಅಂತ. ಸೊ ಇದು ಗೊತ್ತಿರ್ಬೇಕು ನೋಡಿ, ಇಲ್ಲಿ ಬರ್ದಿದ್ದೀನಿ tan ಇನ್ವರ್ಸ್ 1 ಅಂತಂದರೆ π/4. ಸೊ ನೋಡಿ tan π/4 ಏನಾಗಿರುತ್ತೆ ನಮ್ಗೆ ವ್ಯಾಲ್ಯೂ 1 ಅಂತ. ಸೊ π/4 ಅನ್ನು ಈ ಕಡೆ ತಗೊಂಡಾಗ tan ಇನ್ವರ್ಸ್ 1 ಆಗುತ್ತೆ, ಇದನ್ನು ಕೂಡ ಗೊತ್ತಿರಬೇಕು. ಸೊ ವ್ಯಾಲ್ಯೂ ಏನು ಬಂತು ಇವಾಗ ಇಕ್ವೇಶನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನು ಬಂತು ನನಗೆ y ಇಂಟು 1 + x² ಈಸ್ ಈಕ್ವಲ್ ಟು tan ಇನ್ವರ್ಸ್ x ಮೈನಸ್ π/4. ಸೊ ಗೊತ್ತಿರಬೇಕು ಈ ಥರ ಫೈಂಡ್ ಮಾಡ್ಬೋದು. ಸೊ ಅದೇ ಥರ ನೋಡಿ ನೆಕ್ಸ್ಟ್ ಯಾವ ಥರ ಯಾವುದು ಕ್ವಶನ್ ಕೇಳ್ಬೋದು ಅಂತಂದರೆ ಆರ್. ಇಲ್ಲಿ ನೋಡಿ ಫೈಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಫೈಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಇಕ್ವೇಶನ್ ಇದೆ ನೋಡಿ dy ಬೈ ಡಿ ಎಕ್ಸ್. ಇಲ್ಲಿ ನೋಡಿ ಡೈರೆಕ್ಟಾಗಿ ಕೊಟ್ಟಿದ್ರೆ ಡೈರೆಕ್ಟಾಗಿ ತಗೋಬೋದು, ಕೆಲವು ಟೈಮ್ ಡೈರೆಕ್ಟಾಗಿ ಕೊಡ್ತಾನೆ, ಕೆಲವು ಟೈಮು ಡೈರೆಕ್ಟಾಗಿ ಕೊಡೋದಿಲ್ಲ. ಸೊ ನಾವು dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಗಿವ್ ಆ ಫಾರ್ಮೆಟಲ್ಲಿ ತಗೋಬೇಕು. ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಇಲ್ಲಿ 1 y ಈಸ್ ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಕೇಳಿದ್ದಾನೆ. ಈ ಥರ ಕ್ವಶನ್ ಕೂಡ ಬರ್ಬೋದು. ಸೊ ನೋಡಿ ಇನ್ನೊಂದಿದೆ ಆರ್ ಅಂತ. ಸೊ ನೋಡಿ ಯಾವ್ದು ಕೇಳ್ಬೋದು, ಇಲ್ಲಿ ಕೂಡ dy ಬೈ ಡಿ ಎಕ್ಸ್ ಬರೀ ಡಿಫ್ರೆನ್ಷಿಯಲ್ ಇಕ್ವೇಶನ್ ಮಾತ್ರ ಬರೀತೆ ನೋಡಿ. ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಈ ಕ್ವಶನ್ಗೂ ಕೂಡ ಪ್ಲಸ್ y ಇಂಟು sec x ಈಸ್ ಈಕ್ವಲ್ ಟು tan x ಅಂತ. ಸೊ ನೋಡಿ ಇನ್ನೊಂದಿದೆ ಸಿಮಿಲರ್ ಕ್ವಶನ್ ಇದೆ ಆರ್ ಸೇಮ್ ಫೈಂಡ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್ dy ಬೈ ಡಿ ಎಕ್ಸ್ ಪ್ಲಸ್ y ಇಂಟು cot x ಈಸ್ ಈಕ್ವಲ್ ಟು 4x ಇಂಟು cosec x. ನೋಡಿ ಈ ಥರ ಇದನ್ನು ಕೂಡ ಕೇಳೋ ಚಾನ್ಸಸ್ ಇದೆ ನೋಡಿ. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರ್ಬೋದು ಅಥವಾ ಇದೇ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಫಸ್ಟು ಯಾವ ಫಾರ್ಮೆಟಲ್ಲಿ ಇರಬೇಕು dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ. ಸೊ ಆ ಫಾರ್ಮಲ್ಲಿ ಇದ್ದಾಗ ಮಾತ್ರ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ. ನೆಕ್ಸ್ಟ್ ನೋಡಿ 50th ಇದೆ ಕ್ವಶನ್ನು ಏನಿದೆ ಡಿರೈವ್ ದಿ equation of a line space which passes through a given point and parallel to given vector both in vector and Cartesian form ಅಂತ. ಸೊ ಡಿರೈವ್ ದ ಇಕ್ವೇಶನ್ ಕೇಳಿದ್ದಾನೆ ಯಾವುದು
ವೆಕ್ಟರ್ ಫಾರ್ಮ್ ಮತ್ತು ಕಾರ್ಟಿಜಿಯನ್ ಫಾರ್ಮು ಯಾವಾಗ ಅಂತಂದರೆ ಲೈನ್ ಸ್ಪೇಸ್ ವಿಚ್ ಪಾಸಸ್ ಥ್ರೂ ದ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ಅಂತ. ಸೊ ಇವಾಗ ನೋಡಿ ಇಲ್ಲಿ ಒಂದು ಲೈನ್ ತೊಗೊತೀನಿ, ಇದು ರೇ ಇರುತ್ತೆ. ಸೊ ಇದಕ್ಕೆ ಪ್ಯಾರಲಲ್ ನೋಡಿ, ಸೊ ಇಲ್ಲಿ ಏನಾಗಿರುತ್ತೆ, ಇದು ವೆಕ್ಟರ್ ಎ, ಇದು ಪೊಸಿಷನ್ ವೆಕ್ಟರ್. ಏನಕ್ಕಂದರೆ ಇಲ್ಲಿ ಓ ತೊಗೊತೀನಿ ನೋಡಿ, ಸೆಂಟರ್ ಓದಿಂದ ಕ್ಯೂ ಇಲ್ಲಿ. ಸೊ ಇಲ್ಲಿ ಏನು ತೊಗೊತಾ ಇದ್ದೀನಿ, ಇಲ್ಲಿ ಬಿ ಅಂತ. ಸೊ ಇದು ವೆಕ್ಟರ್ ಬಿ ಆಗುತ್ತೆ. ಇವಾಗ ನೋಡಿ, ಲೆಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ ಆ್ಯಂಡ್ ಕ್ಯೂ ಬಿ ಎನಿ ಪಾಯಿಂಟ್. ಸೊ ನೋಡಿ ಬಿ ಮತ್ತು ಕ್ಯೂ ಪಾಯಿಂಟ್ ಪಾಸಿಂಗ್ ಥ್ರೂ ಪಾಯಿಂಟ್ ಬಿ ಆ್ಯಂಡ್ ಕ್ಯೂ ಬಿ ಎನಿ ಪಾಯಿಂಟ್ ಆನ್ ದಿ ಲೈನ್. ಬಿ ಮತ್ತು ಕ್ಯೂ ಲೈನ್ ಏನು ಪಾಸ್ ಆಗ್ತಿದೆಯಲ್ಲ, ಸೊ ಎನಿ ಪಾಯಿಂಟ್ ಆನ್ ದಿ ಲೈನ್ ಹೂಸ್ ವೆಕ್ಟರ್ ಆ್ಯಂಡ್ ಪೊಸಿಷನ್ ವೆಕ್ಟರ್. ವೆಕ್ಟರ್ ನೋಡಿ, ವೆಕ್ಟರ್ ಏನಾಗಿರುತ್ತೆ, ವೆಕ್ಟರ್ ಬಿ, ಮತ್ತು ಪೊಸಿಷನ್ ವೆಕ್ಟರ್ ಏನಾಗಿರುತ್ತೆ, ವೆಕ್ಟರ್ ಆರ್ ಆಗಿರುತ್ತೆ. ಸೊ ಇವಾಗ ವೆಕ್ಟರ್ ಬಿ ಕ್ಯೂ ಈಸ್ ಪ್ಯಾರಲಲ್ ಟು, ಸೊ ಇಲ್ಲಿ ನೋಡಿ ವೆಕ್ಟರ್ ಎ ಅಂತ ಇಲ್ಲೊಂದು ತೊಗೊತೀನಿ, ಇದು ಪ್ಯಾರಲಲ್ ಆಗಿರುತ್ತೆ ನೋಡಿ. ಇದು ವೆಕ್ಟರ್ ಎ ಪ್ಯಾರಲಲ್ ಟು, ಇಲ್ಲಿ ನೋಡಿ ಏನು ತೊಗೊತೀನಿ, ವೆಕ್ಟರ್ ಬಿ ಕ್ಯೂ ಪ್ಯಾರಲಲ್ ಟು ವೆಕ್ಟರ್ ಎ ಅಂತ. ಸೊ ಇವಾಗ ಬಿ ಕ್ಯೂ ಏನಾಗುತ್ತೆ ನನಗೆ, ಬಿ ಕ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಅಂತ ತೊಗೊತೀನಿ ನೋಡಿ, ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ. ಸೊ ಲ್ಯಾಂಬ್ಡಾ ಏನಾಗಿರುತ್ತೆ ಇಲ್ಲಿ ನನಗೆ, ಈಸ್ ರಿಯಲ್ ನಂಬರ್ ಆಗಿರುತ್ತೆ, ಈಸ್ ರಿಯಲ್ ನಂಬರ್. ಸೊ ಇವಾಗ ನೋಡಿ ಬಿ ಕ್ಯೂ ಏನಾಗುತ್ತೆ, ಬಿ ಕ್ಯೂ ಈಸ್ ಈಕ್ವಲ್ ಟು ನೋಡಿ ಇಲ್ಲಿದೆ, ಬಿ ಕ್ಯೂ ಈಸ್ ಈಕ್ವಲ್ ಟು ಆಗಿರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಓ ಬಿ ಇರುತ್ತಲ್ಲ, ಆಮೇಲೆ ಇದು ಓ ಆರ್ ಪೊಸಿಷನ್ ವೆಕ್ಟರ್. ಸೊ ಏನಾಗುತ್ತೆ ನನಗೆ, ಓ ಕ್ಯೂ ಮೈನಸ್ ಓ ಬಿ ಅಂದರೆ ವೆಕ್ಟರ್ ಓ ಬಿ ಮೈನಸ್ ವೆಕ್ಟರ್ ಓ ಕ್ಯೂ ಮೈನಸ್ ವೆಕ್ಟರ್ ಓ ಬಿ ಈಸ್ ಈಕ್ವಲ್ ಟು ಇದು ಲ್ಯಾಂಬ್ಡಾ ವೆಕ್ಟರ್ ಎ ಆ್ಯಸ್ ಇಟ್ ಈಸ್. ಬಿ ಕ್ಯೂ ಅಂತಂದರೆ ನೋಡಿ ಇಲ್ಲಿ ತೊಗೊಂಡಿದ್ದೀನಿ, ಬಿ ಕ್ಯೂ ಏನಾಗಿರುತ್ತೆ ನನಗೆ, ವೆಕ್ಟರ್ ಬಿ ಕ್ಯೂ ಈಸ್ ಈಕ್ವಲ್ ಟು ವೆಕ್ಟರ್ ಓ ಕ್ಯೂ ಮೈನಸ್ ವೆಕ್ಟರ್ ಓ ಬಿ ಅಂತ. ಸೊ ನೋಡಿ ವ್ಯಾಲ್ಯೂ ಆಗ್ತಾ ವೆಕ್ಟರ್ ಓ ಕ್ಯೂ ಏನಿದೆ ನನಗೆ ಪೊಸಿಷನ್ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಓ ಬಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಅಂತ. ಸೊ ನೋಡಿ ಇಲ್ಲಿ ಪೊಸಿಷನ್ ವೆಕ್ಟರನ್ನು ನಾನು ಸಪ್ರೇಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದು ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ಏನಿದು, ದೇರ್ ಫೋರ್ ಇಟ್ ಈಸ್ ವೆಕ್ಟರ್ ಫಾರ್ಮ್. ಸೊ ಅದೇ ಥರ ನೋಡಿ ಕಾರ್ಟಿಜಿಯನ್ ಫಾರ್ಮ್ ತಗೋಬೇಕಾದ್ರೆ, ಲೆಟ್ ಕಾರ್ಟಿಜಿಯನ್ equation of line. ಸೊ ಏನಾಗುತ್ತೆ ಇಲ್ಲಿ ವೆಕ್ಟರ್ ಆರ್ ಏನಾಗುತ್ತೆ ನನಗೆ, ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ. ಏನಕ್ಕಂದರೆ ಎಕ್ಸ್ ವೈ ಝಡ್ ಪಾಯಿಂಟ್ಸ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಪಿ ಇರುತ್ತೆ. ಸೊ ಅದೇ ಥರ ವೆಕ್ಟರ್ ಬಿ ಅಂತ ತಗೊಂಡಾಗ ವೆಕ್ಟರ್ ಬಿ ಒನ್ ಇಂಟು ಯೂನಿಟ್ ವೆಕ್ಟರ್ ಐ ಪ್ಲಸ್ ವೆಕ್ಟರ್ ಬಿ ಟು ಇಂಟು ಯೂನಿಟ್ ವೆಕ್ಟರ್ ಜೆ ಪ್ಲಸ್ ಬಿ ತ್ರೀ ಇಂಟು ಯೂನಿಟ್ ವೆಕ್ಟರ್ ಕೆ. ಸೊ ಅದೇ ಥರ ವೆಕ್ಟರ್ ಎ ತಗೊಂಡಾಗ ಎ ಒನ್ ಇಂಟು ಯೂನಿಟ್ ವೆಕ್ಟರ್ ಐ ಪ್ಲಸ್ ಎ ಟು ಇಂಟು ಯೂನಿಟ್ ವೆಕ್ಟರ್ ಜೆ ಪ್ಲಸ್ ಎ ತ್ರೀ ಇಂಟು ಯೂನಿಟ್ ವೆಕ್ಟರ್ ಕೆ ಅಂತ. ಸೊ ನೋಡಿ ಇವಾಗ ಏನಾಗುತ್ತೆ ಹಂಗಿದ್ರೆ ನನಗೆ ಆರ್ ವ್ಯಾಲ್ಯೂ ಇಲ್ಲಿ ನೋಡಿ, ಇದನ್ನ ಇಕ್ವೇಶನ್ 1 ಅಂತ ತಗೊಂತೀನಿ, ಇಕ್ವೇಶನ್ 1. ಸೊ ಇಕ್ವೇಶನ್ 1 ಏನಾಗುತ್ತೆ ಇವಾಗ, ಇಕ್ವೇಶನ್ 1 ಬಿಕಮ್ಸ್ ವ್ಯಾಲ್ಯೂ ಹಾಕಿದ್ರೆ ವೆಕ್ಟರ್ ಆರ್ ಅಂತಂದ್ರೆ ಏನಿದೆ ನನಗೆ, ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ. ಐ ಜೆ ಕೆ ಏನಿರ್ತಿಲ್ಲನೋ ಯೂನಿಟ್ ವೆಕ್ಟರ್ಸ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಅಂತಂದರೆ ಎ ಒನ್ ಐ ಪ್ಲಸ್ ಎ ಟು ಜೆ ಪ್ಲಸ್ ಎ ತ್ರೀ ಕೆ ಅಂತ ಇದೆ, ಪ್ಲಸ್ ವೆಕ್ಟರ್ ಬಿ ಅಂತಂದರೆ ಬಿ ಒನ್ ಐ ಪ್ಲಸ್ ಬಿ ಟು
ಜೆ ಪ್ಲಸ್ B3 ಕೆ. ವ್ಯಾಲ್ಯೂ ನೋಡಿ, ಕಾರ್ಟಿಸಿಯನ್ ಇಕ್ವೇಶನ್ ಆಫ್ ಲೈನ್ ತಗೊಂಡಾಗ ಆರು ವೆಕ್ಟರ್ ಆರ್, ವೆಕ್ಟರ್ ಬಿ, ವೆಕ್ಟರ್ ಎ ಬರುತ್ತೆ. ಸೊ ಈ ವ್ಯಾಲ್ಯೂ ಪುಟ್ ಮಾಡಿದಾಗ ಏನು ಬಂತು ನನಗೆ, xi plus yj plus zk is equal to lambda into a1i plus b1j plus a1i plus a2j plus a3k plus ವೆಕ್ಟರ್ ಬಿ ಅಂತಂದರೆ b1i plus b2j plus b3k. ಸೊ ಇಲ್ಲೇನಾಗಿರುತ್ತೆ, ಇಕ್ವೇಟಿಂಗ್ ಕೋಯಿಫಿಷಿಯಂಟ್ಸ್. ಸೊ ನೋಡಿ, ಫಸ್ಟು ವೆಕ್ಟರ್ b1 b2 b3 ಈ ಕಡೆ ತಗೊಂಡಾಗ ಏನಾಗುತ್ತೆ, ಇವಾಗ xi ಪ್ಲಸ್ yj ಪ್ಲಸ್ zk ಮೈನಸ್ b1i ಪ್ಲಸ್ b2j ಪ್ಲಸ್ b3k ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಲ್ಯಾಂಬ್ಡಾ ಇಂಟು a1i ಪ್ಲಸ್ a2j ಪ್ಲಸ್ a3k ಅಂತೆ. ಸೊ ನೋಡಿ, ಇವಾಗ ಇಕ್ವೇಟಿಂಗ್ ಕೋಯಿಫಿಷಿಯಂಟ್ಸ್ ಯಾವುದಿರುತ್ತೆ, ಇಲ್ಲಿ x ಮೈನಸ್ b1 ಬರುತ್ತೆ, ಆಮೇಲೆ ಇಲ್ಲಿ y ಮೈನಸ್ b2. ಸೊ ಓಕೆ, ಅದನ್ನು ಬರೀತೀನಿ ನೋಡಿ, x ಮೈನಸ್ b1 ಇಂಟು i ಪ್ಲಸ್ y ಮೈನಸ್ b2 ಇಂಟು j ಪ್ಲಸ್ z ಮೈನಸ್ b3 ಇಂಟು k ಈಸ್ ಈಕ್ವಲ್ ಟು ಏನಾಗುತ್ತೆ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ನೋಡಿ ಪ್ರತಿಯೊಂದಕ್ಕೂ ಮಲ್ಟಿಪ್ಲೈ ಮಾಡಿಬಿಡೋಣ. ಇವಾಗ ಇಕ್ವೇಟಿಂಗ್ ಮಾಡೋಕ್ಕೆ ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಐ ಜೆ ಕೆ ಈಸಿ ಆಗಿಬಿಡುತ್ತೆ ನಮ್ಮದು. ಸೊ ಲ್ಯಾಂಬ್ಡಾ ಇಂಟು a1 i ಪ್ಲಸ್ ಲ್ಯಾಂಬ್ಡಾ ಇಂಟು a2 j ಪ್ಲಸ್ ಲ್ಯಾಂಬ್ಡಾ ಇಂಟು a3 k ಅಂತ. ಸೊ ಐ ಜೆ ಕೆ ಏನಿರುತ್ತೆ ಇಲ್ಲಿ ಯೂನಿಟ್ ವೆಕ್ಟರ್ಸ್. ಸೊ ಇಕ್ವೇಟಿಂಗ್ ಕೋಎಫಿಷಿಯಂಟ್ಸ್, equating coefficients of I, J, K. So ಏನಾಗುತ್ತೆ, x minus b1 is equal to lambda into a1. So similarly y minus b2 is equal to lambda into a2, comma z minus b3 is equal to lambda into a3 ಅಂತ. ಸೊ ಇವಾಗ ನೋಡಿ ಏನು ಬರುತ್ತೆ ನನಗೆ, ಎಲಿಮಿನೇಟಿಂಗ್ ಪ್ಯಾರಾಮೀಟರ್ ಲ್ಯಾಂಬ್ಡಾ, ಎಲಿಮಿನೇಟಿಂಗ್ ಪ್ಯಾರಾಮೀಟರ್ ಲ್ಯಾಂಬ್ಡಾ ಏನಾಗುತ್ತೆ ಇವಾಗ, x ಮೈನಸ್ b1 ಡಿವೈಡೆಡ್ ಬೈ a1 is equal to y minus b2 divided by a2 is equal to z minus b3 is equal to z minus b3 divided by a3. This is a Cartesian form. Therefore, it is Cartesian form. So ನೋಡಿ ಏನೇನಿದೆ, ಫಸ್ಟ್ ಏನಿತ್ತು ನನಗೆ ಕ್ವಶನ್ ನೋಡಿ, ಇಕ್ವೇಶನ್ ಆಫ್ ಲೈನ್ ಸ್ಪೇಸ್ ವಿಚ್ ಪಾಸಸ್ ಥ್ರೂ ದಿ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಅಂತ. ನೋಡಿ ಗಿವನ್ ವೆಕ್ಟರ್ ಏನಿದೆ ನನಗೆ, ವೆಕ್ಟರ್ ಎ ಅಂತ. ಸೊ ಲೈನ್ ಸ್ಪೇಸ್ ವಿಚ್ ಪಾಸಸ್ ಥ್ರೂ ದ ಗಿವನ್ ಪಾಯಿಂಟ್, ನೋಡಿ ಇಲ್ಲಿ ಲೈನ್ ಸ್ಪೇಸ್ ಕ್ಯೂ ಬಿ ಕ್ಯೂ ಇದೆ. ಸೊ ಇಲ್ಲಿ ಪೊಸಿಷನ್ ವೆಕ್ಟರ್ ಏನಾಗಿದೆ ನನಗೆ, ಓ ಕ್ಯೂ. ಸೊ ವೆಕ್ಟರ್ ಓ ಬಿ. ಸೊ ನೋಡಿ ಇಲ್ಲಿ ಏನಾಗಿರುತ್ತೆ, ವೆಕ್ಟರ್ ಬಿ ಕ್ಯೂ ಈಸ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಎ ಅಂತ. ಸೊ ಇವಾಗ ಬಿ ಕ್ಯೂ ಏನಾಗಿರುತ್ತೆ ನೋಡಿ ನನಗೆ, ಬಿ ಕ್ಯೂ ಇಸ್ ಈಕ್ವಲ್ ಟು ಓ ಕ್ಯೂ ಮೈನಸ್ ಓ ಬಿ ಅಂತ, ಪೊಸಿಷನ್ ವೆಕ್ಟರ್ ಮೈನಸ್ ವೆಕ್ಟರ್ ಬಿ ಅಂತ. ಸೊ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ ಅಂತ. ಸೊ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಸ್ ಅ ವೆಕ್ಟರ್ ಫಾರ್ಮ್. ಕಾರ್ಟೀಸಿಯನ್ ಅಂತಂದಾಗ ವೆಕ್ಟರ್ ಆರ್ ಮತ್ತೆ ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಇಕ್ವೇಶನ್ ಆಫ್ ಲೈನ್ ತಗೊಂಡಾಗ, ಸೊ ಇಕ್ವೇಶನ್ ಒನ್ ಏನಾಗುತ್ತೆ ಅಲ್ಲಿ ವ್ಯಾಲ್ಯೂ ಪುಟ್ ಮಾಡಬೇಕು, ವೆಕ್ಟರ್ ಆರ್ ಪ್ಲೇಸ್ ಅಲ್ಲಿ ಇಕ್ವೇಶನ್ ಆಫ್ ಲೈನ್ ವ್ಯಾಲ್ಯೂ, ಆಮೇಲೆ ವೆಕ್ಟರ್ ಎ ವೆಕ್ಟರ್ ಬಿ ಹಾಕ್ದಾಗ ಏನಾಗುತ್ತೆ ನನಗೆ ಇಲ್ಲಿ
ನೋಡಿ xi plus yj plus zk is equal to lambda into a1i plus a2j plus a3k plus b1i plus b2j plus b3k. ಸೊ ನೋಡಿ ಇದನ್ನ ಈ ಕಡೆ ಕಳಿಸ್ಕೊಂಡ್ರೆ ಮತ್ತೆ ಮೈನಸ್ ಆಯಿತು. ಸೊ ಅವಾಗ ಇಲ್ಲಿ ಮೈನಸ್ ಮಾಡಿದಾಗ ನೋಡಿ x ಮೈನಸ್ b1 ಇಂಟು y ಮೈನಸ್ b2 ಇಂಟು j ಪ್ಲಸ್ z ಮೈನಸ್ b3 ಇಂಟು k is equal to lambda into a1i plus lambda into a2j plus lambda into a3k. ಸೊ ಇಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಆಫ್ i j k ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಏನಾಗುತ್ತೆ ನೋಡಿ x ಮೈನಸ್ b1 is equal to lambda into a1 ಏನಕ್ಕಂದ್ರೆ i coefficient. So j y minus b2 is equal to lambda into e2, z minus b3 is equal to lambda into aq. So eliminating parameter lambda ಏನಾಗುತ್ತೆ ನನಗೆ x minus b1 divided by a1 minus y minus b2 divided by a2 is equal to z minus b3 divided by a3. It is a Cartesian form ಅಂತ. ಸೊ ನೋಡಿ ಸಿಮಿಲರ್ ಯಾವ ಥರ ಕೇಳ್ಬೋದು ಇನ್ನೊಂದು ಕ್ವಶನ್ ಇಲ್ಲಿ ಇದರಲ್ಲಿ ಆರ್ ನೋಡಿ ಫಸ್ಟ್ ಡಿರೈವ್ ಇಲ್ಲಿನೂ ಕೂಡ ಡಿರೈವ್ ಇಕ್ವೇಶನ್ ಆಫ್ ಲೈನ್ ಅಂತ ಡಿರೈವ್ ಇಕ್ವೇಶನ್ ಆಫ್ ಲೈನ್ ಇನ್ ಸ್ಪೇಸ್ passing through given points both in vector and Cartesian form. ಸೊ ನೋಡಿ ಇದೊಂದು ಕೇಳ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದಿದೆ ನೋಡಿ ಡಿರೈವ್ ಇಕ್ವೇಶನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅದು ಕೂಡ ಕೇಳ್ಬೋದು. ಡಿರೈವ್ equation of line equation of plane in ನಾರ್ಮಲ್ ಫಾರ್ಮ್ ಇಲ್ಲಿನೂ ಕೂಡ ಏನಿರುತ್ತೆ ವೆಕ್ಟರ್ ಮತ್ತೆ ವೆಕ್ಟರ್ ಅಂಡ್ ಕಾರ್ಟೇಸಿಯನ್ ಫಾರ್ಮ್ ಬೋತ್ ಎರಡನ್ನು ಡಿರೈವ್ ಮಾಡಬೇಕು. ಸೊ ನೋಡಿ ಇನ್ನೊಂದು ಯಾವ್ದು ಕೇಳ್ಬೋದು ಅಂತಂದ್ರೆ ಆರ್ ಡಿರೈವ್ ದಿ ಇಕ್ವೇಶನ್ of plane passing through three non-collinear points. ಸೊ ಇದು ಕೂಡ ವೆಕ್ಟರ್ ಮತ್ತೆ ಕಾರ್ಟೇಸಿಯನ್ ಫಾರ್ಮ್ ಎರಡನ್ನು ಕೇಳ್ಬೋದು ನೋಡಿ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರುತ್ತೆ ಅಥವಾ ಇದೇ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು ನೋಡಿ. 4 ಕ್ವಶನ್ ಮಾಡಿದ್ರೆ 5 ಮಾರ್ಕ್ಸ್ ಫಿಕ್ಸ್ ಯಾವ್ದ್ರಲ್ಲಿ 3D ಜಾಮೆಟ್ರಿಯಲ್ಲಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ.